ಹಾಯ್ ಲೇಡೀಸ್. ಈಗ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ಹಾಟ್ ವಾಟರ್ ಅಲ್ಲಿ ಸ್ವಲ್ಪ ಹನಿ ಹಾಕೊಂಡು ಲೆಮನ್ ಸ್ಕ್ವೀಸ್ ಮಾಡಿ ಕುಡಿತೀವಲ್ಲ, ವೆಯ್ಟ್ ಲಾಸ್ ಏನೋ ಆಗಿದ್ಯಾ? ಇಲ್ವಾ? ಹ್ಮ್ ಈ ಬಿಸಿನೀರಲ್ಲಿ ಜೀರಿಗೆನ ಕುದಿಸ್ಬಿಟ್ಟು ಸ್ವಲ್ಪ ಮೆಂತ್ಯನ ಕುದಿಸ್ಬಿಟ್ಟು ಇದನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿತೀವಲ್ಲ, ಹೀಗಾದ್ರೂ ವೆಯ್ಟ್ ಲಾಸ್ ಆಗಿದ್ಯಾ? ಇಲ್ವಾ? ಆಮ್, ಸರಿ. ಯೂಟ್ಯೂಬ್ ಅಲ್ಲಿ ಕೆಲವೊಂದು ವಿಡಿಯೋಸ್ನ ನೋಡಿ ಇದರಿಂದ ಸ್ವಲ್ಪ ಟಿಪ್ಸ್ನ ತಗೊಂಡು ನಾವೇ ಸೆಲ್ಫ್ ಆಗಿ ಟ್ರೈ ಮಾಡಿ ವೆಯ್ಟ್ ಲಾಸ್ನ ಮಾಡಕ್ ಹೋಗ್ತೀವಿ. ಹೀಗ್ ಮಾಡಿ ಆದ್ರೂ ವೆಯ್ಟ್ ಲಾಸ್ ಆಗಿದ್ಯಾ? ಇಲ್ವಾ? ಸರಿ. ಈ ಜಿಮ್ಗೆ ಹೋಗ್ತೀನಿ ಅಂತ ಕೆಲವರು ಬ್ಯಾಗ್ ಹಾಕೊಂಡು ಜಿಮ್ಗೆ ಹೋಗಿ ಅಲ್ಲಿ ಬಾಡಿನ ತುಂಬಾ ಸ್ಟ್ರೈನ್ ಮಾಡಿ ಟಯರ್ಡ್ ಆಗಿ ಮನೆಗೆ ಬಂದು ಸ್ವಲ್ಪ ಮಲ್ಕೋತಾರೆ. ಹೀಗ್ ಮಾಡಿ ಆದ್ರೂ ವೆಯ್ಟ್ ಲಾಸ್ ಆಗಿದ್ಯಾ? ಆಗಲ್ಲ. ಯಾಕೆ ಗೊತ್ತಾ? ಒಂದು ಲೇಡೀಸ್ ಬಾಡಿ ವೆಯ್ಟ್ ಜಾಸ್ತಿ ಆಗಿದೆ, ಬಾಡಿ ಒಬೇಸ್ ಆಗಿದೆ ಅಂದ್ರೆ ಅದಕ್ಕೆ ಹಲವಾರು ರೀಸನ್ಗಳಿದೆ. ಮೊದಲು ಅದನ್ನ ತಿಳ್ಕೋಬೇಕು. ಲೇಡೀಸ್ಗೆ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಯಾಕೆ ವೆಯ್ಟ್ ಆಗಿದ್ದೀರಾ ಅನ್ನೋದೇ ಕಾರಣ ಗೊತ್ತಿಲ್ಲದೆ ನೀವು ಹೋಗಿ ವೆಯ್ಟ್ ಲಾಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಟ್ರೈ ಮಾಡಿದ್ರೆ ವೆಯ್ಟ್ ಲಾಸ್ ಆಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಒಂದು ವಿಷಯನ ತಿಳ್ಕೊಳ್ಳಿ. ಒಂದು ಲೇಡೀಸ್ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ಡಾಕ್ಟರ್ ಅಂಡರ್ ವಿಷನ್ಸ್ ಅಲ್ಲಿ ನಾವು ಪ್ರಾಪರ್ ಗೈಡೆನ್ಸ್ ಅಲ್ಲಿ ವೆಯ್ಟ್ ಲಾಸ್ ಮಾಡಿದಾಗ ಹೆಲ್ದಿ ಆಗಿರ್ತೀವಿ. ಬಾಡಿಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಲ್ವಾ? ನಮ್ಮ ಮಾರ್ಸ್ ಮೆಡಿಕೇರ್ಗೆ ಫೋನ್ ಮಾಡಿ. ನಮ್ಮ ಫ್ರೆಂಡ್ಲಿ ಡಾಕ್ಟರ್ಸ್ ಟೀಮ್ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಬಾಡಿ ವೆಯ್ಟ್ ಯಾಕೆ ಜಾಸ್ತಿ ಆಗಿದೆ, ಬಿಫೋರ್ ಮ್ಯಾರೇಜ್ ವೆಯ್ಟ್ ಆಗಿದ್ರಾ, ಈಗ ವೆಯ್ಟ್ ಆಗಿದ್ದೀರಾ, ಯಾವ ಕಾರಣಕ್ಕೆ ನಿಮ್ಮ ಬಾಡಿ ವೆಯ್ಟ್ ಆಗಿದೆ ಅಂತ ನಿಮಗೆ ಹೇಳ್ತಾರೆ. ಅವರು ನಿಮ್ಮ ಬಾಡಿಗೆ ಸೂಟೇಬಲ್ ಆಗೋ ಮೆಡಿಸನ್ಸ್ನ ಕೊಡ್ತಾರೆ. ಆ ಮೆಡಿಸನ್ಸ್ನ ನೀವು ತಗೊಂಡಾಗ ನಿಮ್ಮ ಬಾಡಿ ಶೇಪ್ ಆಗಿ ಫಿಟ್ ಆಗಿ ಆಕ್ಟಿವ್ ಆಗಿರುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಈಸಿಯಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರ ತಾನೆ? ಅಲ್ಲೂ ಇಲ್ಲಿ ಯಾಕೆ ಹೋಗ್ತೀರಾ? ನಮ್ಮ ಮಾರ್ಸ್ ಮೆಡಿಕೇರ್ಗೆ ಫೋನ್ ಮಾಡಿ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ.